ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತೀನಿ. ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಸೈನಿಕ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮುಂದಿನ ಒಂದು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ಸೈನಿಕ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳಿರ್ತವೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಕೇಳ್ತಿದ್ರಿ ಅಂತಂದ್ರೆ ಎಷ್ಟೆಷ್ಟು ಮಾರ್ಕ್ಸ್ ಗೆ ಯಾವ ಹೆಂಗ್ ಕ್ವಶನ್ಸ್ ಇರುತ್ತೆ, ಸಬ್ಜೆಕ್ಟ್ ವೈಸ್ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅಂತ ಕೇಳ್ತಿದ್ರಿ. ಹಾಗಾಗಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಮ್ಯಾಥ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 50 ಪ್ರಶ್ನೆಗಳಿರ್ತಾವ. ಓಕೆ, ಮ್ಯಾಥ್ಸ್ ಅಲ್ಲಿ ಏನಿರ್ತದ 50 ಪ್ರಶ್ನೆಗಳಿರ್ತಾವ. ಮ್ಯಾಥ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಇರ್ತಾವ? 50 ಪ್ರಶ್ನೆಗಳಿರ್ತಾವ. 50 ಪ್ರಶ್ನೆಗಳಿಗೆ 150 ಅಂಕಗಳಿರ್ತಾವ. ಹೌದಾ? ಇದು ಅಂಕಗಳು, ಇದು ಪ್ರಶ್ನೆಗಳು. ಹೌದಾ? ಇಲ್ಲಿ 50 ಪ್ರಶ್ನೆಗಳಿರ್ತಾವ. ಆಮೇಲೆ ಎಷ್ಟಿರ್ತಾವ್ರಿ? 150 ಅಂಕಗಳಿರ್ತಾವ. ಆಮೇಲೆ ಇಂಟೆಲಿಜೆನ್ಸ್ IQ ಅಂತ ಕರಿತೀವಿ. ಹೌದಾ? IQ ಎಷ್ಟಿರುತ್ತೆ ಅಂತಂದ್ರೆ ಇಲ್ಲಿ 25 ಪ್ರಶ್ನೆಗಳಿರ್ತಾವ. ಇಲ್ಲಿ 50 ಅಂಕಗಳಿರುತ್ತೆ. ಇನ್ ಲ್ಯಾಂಗ್ವೇಜ್ ಕನ್ನಡ ಆರ್ ಇಂಗ್ಲಿಷ್, ಇಂಗ್ಲಿಷ್ ಮೀಡಿಯಂದವ್ರಿಗೆ ಇಂಗ್ಲಿಷ್ ಇರುತ್ತೆ, ಕನ್ನಡ ಮೀಡಿಯಂದವ್ರಿಗೆ ಕನ್ನಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇವು ಎಷ್ಟು ಪ್ರಶ್ನೆಗಳಿರ್ತವೆ ಅಂತಂದ್ರೆ 25 ಪ್ರಶ್ನೆಗಳಿರ್ತಾವ. ಇಲ್ಲಿ 50 ಅಂಕಗಳಿರ್ತದ. ಆಮೇಲೆ ಇನ್ನು GK. ಹೌದಾ? GK ಎಷ್ಟಿರತ್ತ ಅಂತಂದ್ರೆ ಇಲ್ಲಿ 25 ಪ್ರಶ್ನೆಗಳಿರ್ತಾವ, 50 ಅಂಕಗಳಿರ್ತಾವ. ಟೋಟಲ್ ಎಷ್ಟಾಗಿರತ್ತ ಅಂತಂದ್ರ 300 ಮಾರ್ಕ್ಸಿಗೆ ನಿಮ್ದು ಸೈನಿಕ ಎಕ್ಸಾಮ್ ಇರುತ್ತ. ಹೌದಾ? ಸೈನಿಕ ಎಕ್ಸಾಮು 300 ಮಾರ್ಕ್ಸಿಗೆ ಇರತ್ತ. ಟೋಟಲ್ ಆಗಿ 300 ಮಾರ್ಕ್ಸಿಗೆ ಇರತ್ತ. ಇಲ್ಲಿ ಮ್ಯಾಥ್ಸ್ ಅಲ್ಲಿ 50 ಪ್ರಶ್ನೆಗಳಿರ್ತಾವ. ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳು? ಇಲ್ಲಿ 3 ಅಂಕಗಳು. ಆಮೇಲೆ IQ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. ಮೆಂಟಲ್ ಎಬಿಲಿಟಿಗೆ 2 ಅಂಕಗಳಿರ್ತಾವ. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತದ. ಆಮೇಲೆ ಕನ್ನಡ ಆರ್ ಇಂಗ್ಲಿಷ್, ಕನ್ನಡ ಮೀಡಿಯಂದವ್ರಿಗೆ ಕನ್ನಡ ಇರ್ತದ, ಇಂಗ್ಲಿಷ್ ಮೀಡಿಯಂದವ್ರಿಗೆ ಇಂಗ್ಲಿಷ್ ಇರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ನಿಮಗೆ ಇಲ್ಲಿ ಕನ್ನಡ ಒಂದು ಕ್ವಶನ್ ಅನ್ನ ಕರೆಕ್ಟ್ ಮಾಡಿದ್ರೆ ಅಥವಾ ಇಂಗ್ಲಿಷ್ ಒಂದು ಕ್ವಶನ್ ಅನ್ನ ಕರೆಕ್ಟ್ ಮಾಡಿದ್ರೆ ಇಲ್ಲಿ ಕೂಡ ಏನಾಗ್ತದ, ನಮಗೆ 2 ಅಂಕಗಳು ಸಿಗ್ತಾವ. ಮತ್ತೆ GK ಅಲ್ಲಿ ಕೂಡ ಅದೇ ರೀತಿ ಇರತ್ತ. ಇಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತಾವ. ಹಾಗಾಗಿ ವಿದ್ಯಾರ್ಥಿಗಳು ನೋಡಿಲ್ಲಿ ಟೋಟಲ್ ಆಗಿ ನಾವು 300 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ ಅನ್ನ ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನಾವು ಮ್ಯಾಥ್ಸ್ ಅಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಈಗಾಗಲೇ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ನೀವೆಲ್ಲರೂ ಕೂಡ ನೋಡ್ರಿ. ಹಾಗೆ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಿಮ್ ಫ್ರೆಂಡ್ಸಿಗೆ ಕೂಡ ಇದು ಹೆಲ್ಪ್ ಆಗ್ಲಿ, ಶೇರ್ ಮಾಡ್ರಿ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಒಂದು ಮುರಾರ್ಜಿ ಚಾಂಪಿಯನ್. ಹೌದಾ? ಮುರಾರ್ಜಿ ಚಾಂಪಿಯನ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗುವಂತಹ ಕ್ವಶನ್ ಬ್ಯಾಂಕ್ ಇದಾಗ್ಯದ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ 50 ಪ್ರಶ್ನೆಗಳಿರ್ತಾವ. 50 ಪ್ರಶ್ನೆ ಪತ್ರಿಕೆಗಳದಾವ. 50 ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರ ಇಲ್ಲಿ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಆಡ್ ಮಾಡಿದೀವಿ. ಎಲ್ಲಿಂದಪ್ಪ ಅಂತಂದ್ರೆ ಮುರಾರ್ಜಿ ಪ್ರೀವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂತಹ ಮುರಾರ್ಜಿ ಪ್ರಶ್ನೆ ಪತ್ರಿಕೆಗಳು ಎಷ್ಟದಾವ ಅಂತಂದ್ರೆ ಇಲ್ಲಿ 6 ಪ್ರಶ್ನೆ ಪತ್ರಿಕೆಗಳದಾವ 2020ರಿಂದ. ಹೌದಾ? 2020ರಿಂದ 6 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಪ್ರೀವಿಯಸ್ ಇಯರ್ದು ಇದ್ರಲ್ಲಿ ಆಡ್ ಮಾಡಿದೀವಿ. ಆಮೇಲೆ ಆದರ್ಶದನ್ನು ಕೂಡ ಏನ್ ಮಾಡಿದೀವಿ ಅಂತಂದ್ರೆ 6 ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನ ಇದರಲ್ಲಿ ನಾವು ಆಡ್ ಮಾಡಿದೀವಿ. ಆಮೇಲೆ ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ ಅಂತ ಹೇಳಿ ಬರುತ್ತೆ, ಮೈನಾರಿಟಿ ಮುರಾರ್ಜಿ ಅಂತ ಕರಿತೀವಿ. ಈ ಒಂದು ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿ ಜಾಸ್ತಿ ಅಂಕ ತಗೊಂಡ್ರೆ ನೀವು CBSE ಸ್ಕೂಲ್ಗೆ, ಅಟಲ್ ಬಿಹಾರಿ ವಾಜಪೇಯಿ ಅನ್ನೋಂತಹ ನವೋದಯ ಮಾದರಿ ಶಾಲೆಗೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಆಯ್ಕೆ ಆಗ್ತೀರಾ. CBSE ಇರತ್ತೆ, CBSE ಸಿಲೆಬಸ್ ಅನ್ನು ಕೂಡ ನೀವು ಅಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ಅನ್ನ ಬರೆದು ಜಾಸ್ತಿ ಅಂಕಗಳನ್ನ ಯಾರು ಪಡೆದಿರ್ತಾರಲ್ಲ ಅವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ನವೋದಯ ಮಾದರಿ ಸ್ಕೂಲ್ CBSE ಅಲ್ಲಿರುತ್ತೆ, ಆ ಒಂದು ಶಾಲೆಯಲ್ಲಿ ನೀವು ಆಯ್ಕೆ ಆಗ್ತೀರಾ ಅಂತ ಹೇಳ್ಬೋದು. ಈ ಟೋಟಲ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ
ಅಂತಂದ್ರೆ, ಈ ಟೋಟಲ್ ಆಗಿರ್ತಕ್ಕಂತಹ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಪುಸ್ತಕ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ಪ್ರಶ್ನೆಯ ಒಂದು ಮಾಲಿಕೆಯಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಮೊರಾರ್ಜಿ, ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತೆ ಅಲ್ಪಸಂಖ್ಯಾತ ಮೊರಾರ್ಜಿ, ಮತ್ತೆ ಆಳ್ವಾಸ್ ಎಕ್ಸಾಮ್ ಅನ್ನ ಯಾರ್ಯಾರೆಲ್ಲ ಹಾಕಿದೀರಾ, ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಅದ. ನೀವು ಆಳ್ವಾಸ್ ಎಕ್ಸಾಮ್ ಅನ್ನು ಕೂಡ ನಾವು ಒಂದು ಪಠ್ಯಕ್ರಮವನ್ನ ಆಧರಿಸಿ ನಾವು ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರೆ ಈ ಒಂದು ಪುಸ್ತಕ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ, ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200 ಅಂಡ್ 9449445497 ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಟ್ಸಪ್ ಮುಖಾಂತರ ನಿಮ್ಮ ಅಡ್ರೆಸ್ ಅನ್ನ, ಕರೆಕ್ಟ್ ಆಗಿರ್ತಕ್ಕಂತಹ ಅಡ್ರೆಸ್ ಅನ್ನ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರು ನಾವೇನ್ ಮಾಡ್ತೀವಿ ಅಂತಂದ್ರೆ ಪೋಸ್ಟ್ ಮುಖಾಂತರ ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ನಿಮ್ಗೆ ತಲುಪಿಸೋದಕ್ಕೆ ನಾವು ಸಾಧ್ಯ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಆಗಿ ನಿಮ್ಗೆ ಎಷ್ಟು ಪ್ರಶ್ನೆಗಳಿದಾವಪ್ಪ ಅಂತಂದ್ರೆ 5,000 ಪ್ರಶ್ನೆಗಳಿದಾವ. ಓಕೆ, 5,000 ಪ್ರಶ್ನೆಗಳಿದಾವ. ನಮಗೊಂದು ಎಕ್ಸಾಮ್ ಅಲ್ಲಿ ಕೇಳೋ ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ ಮೊರಾರ್ಜಿಯಲ್ಲಿ ಕೇಳೋದು 100 ಮಾರ್ಕ್ಸ್, ಆದರ್ಶದಲ್ಲಿ ಕೇಳೋದು 100 ಮಾರ್ಕ್ಸ್, ಆಳ್ವಾಸಲ್ಲಿ ಕೇಳೋದು 120 ಆರ್ 150. ಓಕೆ, 150 ಕೇಳೋದು, ಅಥವಾ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿಯಲ್ಲಿ ಕೇಳೋದು 100 ಮಾರ್ಕ್ಸ್. ಹೌದಾ? ಹಾಗಾಗಿ ವಿದ್ಯಾರ್ಥಿಗಳೇ 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಪ್ರಿಪೇರ್ ಆದ್ರಿ ಅಂತಂದ್ರೆ ಇಲ್ಲಿ ಟೋಟಲ್ ಆಗಿ 400 ಪ್ರಶ್ನೆಗಳನ್ನ ನೀವು ಆರಾಮಾಗಿ ನೀವು ಹ್ಯಾಂಡಲ್ ಮಾಡಬಹುದು ಅಂತ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಒಂದು ರೆಡಿಯಾಗಿರ್ತಕ್ಕಂತಹ ಪುಸ್ತಕ ಇದಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಪುಸ್ತಕ, ಕ್ವಶನ್ ಬ್ಯಾಂಕ್ ಕೂಡ ಇದಾಗ್ಯದ. ಹಾಗಾಗಿ ವಿದ್ಯಾರ್ಥಿಗಳೇ 5,000 ಪ್ರಶ್ನೆಗಳನ್ನ ಈ ಒಂದೇ ಒಂದು ಪುಸ್ತಕದಿಂದ ನೀವೇನ್ ಮಾಡ್ತೀರಾ ಅಂತಂದ್ರೆ 5,000 ಪ್ರಶ್ನೆಗಳನ್ನ ನೀವೇನ್ ಮಾಡ್ತೀರಾ, ರೆಡಿ ಆಗ್ತೀರಾ. 5,000 ಪ್ರಶ್ನೆಗಳಲ್ಲಿ ನಮ್ಗೆ ಯಾಕ್ರಿ 100 ಮಾರ್ಕ್ಸ್ ಬರಲ್ವಾ, 100 ಕ್ವಶನ್ಸ್ ಬರಲ್ವಾ? ಹಾಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈಗಿಂದಾನೇ ಮೊರಾರ್ಜಿ ಕ್ಲಾಸಿಗೂ ನಾವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಪ್ರತಿದಿನ ಕ್ಲಾಸ್ಗಳನ್ನು ಕೊಡ್ತಿರ್ತೀವಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಇಯರ್ ಕ್ವಶನ್ ಪೇಪರ್ ಗಳನ್ನು ನಾವು ಸಾಲ್ವ್ ಮಾಡಿ ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಮಾಡ್ತಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ಒಂದು ಇದರಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆನ ನಾನು ನಿಮಗೆ ಉಚಿತವಾಗಿ ಸಾಲ್ವ್ ಮಾಡ್ತೀನಿ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ನೀವು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಅದ, ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತ. ಹಾಗಾಗಿ ಈಗಾಗ್ಲೇ ಖರೀದಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರೆ ನಿಮಗೇನಾದ್ರೂ ಆನ್ಲೈನ್ ಕ್ಲಾಸಸ್ಗಳು ಬೇಕಾಗಿದ್ರಿ, ಈ ಒಂದು 50 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತಕ್ಕಂತಹ ರೆಕಾರ್ಡೆಡ್ ಕ್ಲಾಸಸ್ಗಳೇನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ರೆಕಾರ್ಡೆಡ್ ಕ್ಲಾಸಸ್ ನ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಿಮಗೆ ಈಗಾಗಲೇ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೈನಿಕ ಎಕ್ಸಾಮು ಟೋಟಲ್ ಆಗಿ 300 ಮಾರ್ಕ್ಸ್ ಇರುತ್ತೆ, ಮೊರಾರ್ಜಿ ಎಕ್ಸಾಮ್ ಅಲ್ಲಿ 100 ಮಾರ್ಕ್ಸ್ ಇರುತ್ತೆ, ಆದರ್ಶ ಎಕ್ಸಾಮ್ ಕೂಡ 100 ಮಾರ್ಕ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಆಳ್ವಾಸ್ ಎಕ್ಸಾಮ್ ಏನಿರುತ್ತೆ ಅಂತಂದ್ರೆ 120 ಆರ್ 150 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ, ಮೈನಾರಿಟಿ ಮೊರಾರ್ಜಿಯಲ್ಲಿ ನೀವೇನಾದ್ರೂ ಜಾಸ್ತಿ ಅಂಕ ಪಡ್ಕೊಂಡ್ರೆ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನವೋದಯ ಮಾದರಿ ಸ್ಕೂಲ್ಗೆ ನೀವು ಆಯ್ಕೆ ಆಗ್ತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಅದು ಎಷ್ಟು ಅಂಕದ್ದಿರುತ್ತೆ ಅಂತಂದ್ರೆ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಆ ಟೋಟಲ್ ಎಲ್ಲ ಪ್ರಿಪರೇಷನ್ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಪುಸ್ತಕದಲ್ಲಿ ಎಲ್ಲಾ ಸಿಲೆಬಸ್ ಇದೆ. ಎಲ್ಲಾ 360 ಆಗಿ ಟೋಟಲ್ ಎಲ್ಲಾ ಸಿಲೆಬಸ್ ಅನ್ನು ನಾವು ಕವರ್ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಪುಸ್ತಕ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ಒಂದು ಸೈನಿಕ ಎಕ್ಸಾಮ್ ಅಲ್ಲಿ ನಮಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ನಾವ್ ಯಾವ ರೀತಿ ಅವುಗಳನ್ನ ಟ್ರಿಕ್ಕಿ ಆಗಿ ಬಿಡಿಸ್ಬೇಕು ಅನ್ನೋದನ್ನ ಪ್ರತಿದಿನ ನಾವು ನೋಡ್ತಾ ಹೋಗೋಣ. ಪ್ರತಿದಿನ ಒಂದ್ ಏನಾದ್ರೂ ಹೊಸದನ್ನ ಕಲಿತಾ ಹೋಗೋಣ. ನಾವು ಪ್ರಿವಿಯಸ್ ಇಯರ್ ಅಲ್ಲಿ ಯಾವ ಕ್ವಶನ್ಸ್ ಗಳನ್ನ ಕೇಳಿದ್ರು, ಈ ವರ್ಷದಲ್ಲಿ ಯಾವ ಕ್ವಶನ್ಸ್ ಗಳನ್ನ ಸಂಭವನೀಯ ಇದೆ ಅನ್ನೋದನ್ನ ಪ್ರತಿದಿನ ನಾನು ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಪ್ರತಿದಿನ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 1/8 part of a drum is filled with milk. ಏನಾಗಿದೆ ಅಂತಂದ್ರ ಹಾಲಿನಿಂದ 8ನೇ 1 ಭಾಗ ಹಾಲಿನಿಂದ ತುಂಬಿದೆ ಒಂದು ಡ್ರಮ್. ನೆಕ್ಸ್ಟ್, what is the capacity of drum? What is the capacity of drum?
ಇಫ್ ಇಟ್ ರಿಕ್ವೈರ್ಡ್ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಸಾಧ್ಯ ಇರೋದು ಎಷ್ಟು ಲೀಟರ್ ಬೇಕಪ್ಪ ಅಂತಂದ್ರೆ 28 ಲೀಟರ್ಸ್ ಬೇಕು. ಮೋರ್ ದ ಪಿಲ್ ಆಫ್ ಡ್ರಮ್ ಕಂಪ್ಲೀಟ್ಲಿ ಅದರದ ಸಾಮರ್ಥ್ಯ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಕನ್ನಡದವ್ರು ನೋಡ್ರಿ, ಡ್ರಮ್ ನ ಎಂಟನೇ ಒಂದು ಭಾಗ ಹಾಲಿನಿಂದ ತುಂಬಿರುತ್ತದೆ. ಡ್ರಮ್ ಅನ್ನು ಸಂಪೂರ್ಣವಾಗಿ ತುಂಬಲು 28 ಲೀಟರ್ ಅಷ್ಟು ಹೆಚ್ಚು ಅಗತ್ಯ ಇದ್ರೆ ಡ್ರಮ್ ನ ಸಾಮರ್ಥ್ಯ ಎಷ್ಟು ಅಂತೇಳಿ ನಮಗ್ ಕೇಳಿದ್ದಾರೆ. ಇಂತಹ ಪ್ರಶ್ನೆಗಳ ಬಂದಾಗ ಓನ್ಲಿ ಒನ್ ಲೈನ್ ಮೆಥಡ್ ಅಲ್ಲಿ ನಮ್ಗೆ ಆನ್ಸರ್ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗ್ ಕ್ವಶನ್ ನೋಡಿದ ತಕ್ಷಣ ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ಏನ್ ನೋಡ್ರಿ ಅಂತಂದ್ರ, ಒಂದ್ ಡ್ರಮ್ ಅಲ್ಲಿ ಎಂಟನೆಯ ಒಂದು ಭಾಗ ತುಂಬಿದೆ ಅಂತಂದ್ರೆ ಇನ್ ಖಾಲಿ ಉಳಿದಿದ್ದು ಎಷ್ಟು ಅಂತಂದ್ರೆ ಎಂಟನೆಯ 7 ಭಾಗ ಏನೈತಿ ಅಂತಂದ್ರೆ ನಮಗ ಖಾಲಿ ಉಳ್ದದ. ಹಾಗಾಗಿ ಇಲ್ಲಿ ಟೋಟಲ್ ಇನ್ನ ನಮ್ಗೆ ಎಷ್ಟು ಲೀಟರ್ ಬೇಕು? 28 ಲೀಟರ್ ಬೇಕು. ಡಿವೈಡೆಡ್ ಬೈ ಅದರಲ್ಲಿ ಏನ್ ಮಾಡ್ತೀವಿ ನಾವು? 7ನೇ 8 ಭಾಗ, ಅಲ್ಲಿ 7 ಭಾಗ ಎಷ್ಟು ಉಳ್ದೈತಿ ಅಂತ ಹೇಳಿ ನೋಡ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು, ಇಲ್ಲಿ ನಾವು ಡಿವೈಡ್ ಇದ್ದಾಗ 28 ಇದನ್ನ ಗುಣಾಕಾರ ಮಾಡ್ಬೇಕು ಅಂತಂದ್ರೆ 8 ಏನಾಗತ್ತೆ? ಮೇಲೋಗತ್ತೆ, 7 ಕೆಳಗಡೆ ಬರುತ್ತೆ. ಹೌದಾ? ಇದೇನಾಗತ್ತೆ? ವ್ಯತ್ಕ್ರಮ ಆಗತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ, 7 1 7 4 28, 8 4 ಎಷ್ಟ್ರಿ? 32. ಆ ಡ್ರಮ್ ನ ಸಾಮರ್ಥ್ಯ ಎಷ್ಟು? 32 ಲೀಟರ್ ಅಂತ ಆಗತ್ತೆ. ಹಾಗಾದ್ರೆ ಆಪ್ಷನ್ ಡಿ ಇದಕ್ಕೇನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಟೋಟಲ್ ಆಗಿ ಎಲ್ಲಾನು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳೇ ಇರ್ತಾವ. ಆದ್ರೆ ನಮ್ಗೆ ಏನಾಗ್ತಿರುತ್ತೆ ಅಂತಂದ್ರೆ ಕನ್ಫ್ಯೂಷನ್ಸ್ ಅಲ್ಲಿ ನಾವು ಇರ್ತೀವಿ. ಆ ಒಂದು ಕನ್ಫ್ಯೂಷನ್ಸ್ ಅನ್ನ ಬಿಟ್ಟಾಕ್ಬೇಕು ಅಂತಂದ್ರೆ ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನ ನೀವು ನೋಡ್ಬೇಕು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ದ ಡಿಫರೆನ್ಸ್ ಬಿಟ್ವೀನ್ ದಿ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ಸ್ ಫಾರ್ಮ್ಡ್ ಬೈ ದಿ ಡಿಜಿಟ್ಸ್ ಅಂತ ಕೊಟ್ಟಿದ್ದಾರೆ. ಅವರೇ ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ. ನಾವು ಗ್ರೇಟೆಸ್ಟ್ ನಂಬರ್ ಆಮೇಲೆ ಸ್ಮಾಲೆಸ್ಟ್ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾದ್ರೆ ಇನ್ ನೋಡ್ರಿ, ಎಷ್ಟು ಕೊಟ್ಟಿದ್ದಾರೆ? ಈಗ ದೊಡ್ಡ ಸಂಖ್ಯೆ, ಹೌದಾ? ದೊಡ್ಡ ಸಂಖ್ಯೆಯನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾದ್ರೆ ದೊಡ್ಡ ಸಂಖ್ಯೆ ನೋಡ್ರಿ, ಫಸ್ಟ್ ಯಾವ್ದು ದೊಡ್ಡದಿರತ್ತೆ ಅದನ್ನ ಬರಿಬೇಕು. ನೆಕ್ಸ್ಟ್ ಇಲ್ಲಿ 9 ಆದ ತಕ್ಷಣ 7 ಇದೆ, ಆಮೇಲೆ 6 ಇದೆ, ಆಮೇಲೆ 3 ಇದೆ, 0 ಇದೆ. ಇದು ಒಂದು 5 ಅಂಕಿಯ ನಮಗೇನು ಒಂದು ಸಂಖ್ಯೆ. ಓಕೆ, ಇನ್ನು 5 ಅಂಕಿಯ ಚಿಕ್ಕ ಸಂಖ್ಯೆಯನ್ನ ರೆಡಿ ಮಾಡ್ಕೋಬೇಕು. ಓಕೆ, 5 ಅಂಕಿಯ ಚಿಕ್ಕ ಸಂಖ್ಯೆಯನ್ನ ರೆಡಿ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಯಾವ್ದು ಸಣ್ಣದೈತಲ್ಲ ಅದನ್ನ ಬರ್ಕೋಬೇಕು. ಫಸ್ಟ್ ಸಣ್ಣದಂತಂದ್ರೆ ಇಲ್ಲಿ 0 ಬರುತ್ತೆ. 0 ಬರ್ಕೊಂಡ್ರೆ ನಮ್ಗೆ 4 ಅಂಕಿ ಸಂಖ್ಯೆ ಆಗತ್ತೆ. ಹಾಗಾಗಿ ಇವುಗಳನ್ನ 2 ಎಕ್ಸ್ಚೇಂಜ್ ಮಾಡ್ಕೋಬೇಕು. 3 0 6 7 9 ಅಂತೇಳಿ ಆಗ್ತದ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ನಾವೀಗ ಏನ್ ಮಾಡ್ಬೇಕು? ವ್ಯತ್ಯಾಸ ಕೇಳಿದಾರ ಅಥವಾ ಮೊತ್ತ ಕೇಳಿದಾರ ಅಂತೇಳಿ ನಾವು ನೋಡ್ಕೋಬೇಕು. ಅಥವಾ ಪ್ರಾಡಕ್ಟ್ ಕೇಳಿದ್ರು ಅಂತಂದ್ರೆ ಗುಣಾಕಾರ ಮಾಡ್ಬೇಕು. ಇಲ್ಲಿ ನಮಗೇನ್ ಕೇಳಿರೋದು? ವ್ಯತ್ಯಾಸ ಅಂತ ಕೇಳಿದಾರ. ಹೌದಾ? ವ್ಯತ್ಯಾಸ ಅಂತ ಕೇಳಿದಾಗ ನಾವೇನ್ ಮಾಡೋಣ? ಇಲ್ಲಿ ಹೌದಾ? ವ್ಯತ್ಯಾಸ ಅಂತ ಕೇಳಿದಾಗ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಮೈನಸ್ ಮಾಡ್ತಾ ಹೋಗೋಣ. 10ರಲ್ಲಿ 9 ಕಳೆದ್ರೆ 1 ಉಳಿತು. ಆಮೇಲೆ 13ರಲ್ಲಿ 8 ಕಳೆದ್ರೆ 5 ಉಳಿತು. ನೆಕ್ಸ್ಟ್ 6ರಲ್ಲಿ 7 ಕಳಕ್ ಬರಂಗಿಲ್ಲ. ಹಾಗಾಗಿ 16ರಲ್ಲಿ 7 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 7ರಲ್ಲಿ 1 ಕಳೆದ್ರೆ ಇಲ್ಲಿ 6 ಉಳಿತು. ನೆಕ್ಸ್ಟ್ 9ರಲ್ಲಿ 3 ಕಳೆದ್ರೆ ಎಷ್ಟು ಉಳಿತ್ರಿ? 6 ಉಳಿತು. 66,951 ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾಗಿ ವಿದ್ಯಾರ್ಥಿಗಳು ಯಾವ್ದು ಸರಿ? ಇಲ್ಲಿ 66,951 ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ, ವಿಡಿಯೋ ಇಷ್ಟ ಆಗ್ತಿದ್ರೆ, ನಿಮಗ ಲೆಕ್ಕ ಕರೆಕ್ಟ್ ಆಗಿ ತಿಳಿತಾ ಇದ್ರೆ ಏನ್ ಮಾಡ್ರಿ ಅಂತಂದ್ರ ಲೈಕ್ ಬಟನ್ ಅನ್ನ ಕೊಡ್ತಾ ಹೋಗ್ರಿ. ಕಮೆಂಟ್ ಮೂಲಕ ನೀವು ಆನ್ಸರ್ಗಳನ್ನ, ನನ್ಕಿಂತಲೂ ಮುಂಚೆ ನೀವು ಆನ್ಸರ್ ಬಿಡಿಸೋ ಅಷ್ಟು ರೆಡಿ ಆಗಿದ್ದೀರಾ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ಬಿಡಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ಆನ್ಸರ್ ಅನ್ನ ತಿಳಿಸ್ರಿ. ನೀವು ಯಾರ್ಯಾರೆಲ್ಲ ಆನ್ಸರ್ ಅನ್ನ ತಿಳಿಸ್ತೀರಾ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ ಹೆಸರನ್ನ ಆ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ಇವಾಗ ಏನ್ ಮಾಡೋಣ ಅಂತಂದ್ರ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಯಾರ್ಯಾರೆಲ್ಲ ಆನ್ಸರ್ ಮಾಡಿದಾರಲ್ಲ ಅವ್ರ ಹೆಸರನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ದ ಪೆರಿಮೀಟರ್ ಆಫ್ ದಿ ಗಿವನ್ ಗಿವನ್ ಫಿಗರ್ ಈಸ್ ಅಂತ ಆಗ್ಬೇಕು. ನೋಡ್ರಿ, ಕೊಟ್ಟಿರುವ ಚಿತ್ರದ ಪರಿಧಿಯು ಅಂತ ಹೇಳಿ ಕೇಳಿದಾರ.
ಹಾಗಾದ್ರೆ ವಿದ್ಯಾರ್ಥಿಗಳ ಪರಿಧಿಯು ಅಂತಂದ್ರೆ ಇಲ್ಲಿ ನಮ್ಗೆ ಏನಾಗತ್ತೆ ಅಂತಂದ್ರೆ ಇಲ್ಲಿ ಸುತ್ತಳತೆ. ಪರಿಧಿ ಅಂತಂದ್ರೆ ಏನ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಕ್ಕಿಲ್ಲ ಪರಿಧಿ ಅಂತಂದ್ರೆ ಏನು, ಸುತ್ತಳತೆ. ಪರಿಧಿ ಅಂತಂದ್ರೆ ಏನು, ಸುತ್ತಳತೆ. ಹಾಗಾಗಿ ನೋಡ್ರಿ, ಈ ಒಂದು ಚಿತ್ರದ ಸುತ್ತಳತೆಯನ್ನ ಕಂಡುಹಿಡಿಬೇಕು ಅಂತಂದ್ರೆ ಇವುಗಳ 4 ಬಾಹುಗಳ ಅಳತೆಯನ್ನ ನಾವ್ ಏನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. 21, 16, ನೆಕ್ಸ್ಟ್ 23, ನೆಕ್ಸ್ಟ್ 25. ಓಕೆ, ಹಾಗಾದ್ರೆ 6, 3, 9, 9 ಇದೊಂದು 10, 10, 5, 15, ನೆಕ್ಸ್ಟ್ 2, 2, 4, 6, ಇದು 2, 8. ಓಕೆ, 85 ಅಂತ ಬಂತು. 85 ಸೆಂಟಿಮೀಟರ್. ಯಾಕಂತಂದ್ರೆ ಇವುಗಳಲ್ಲಿ ನಮಗೆ ಕೊಟ್ಟಿರೋದು ಸೆಂಟಿಮೀಟರ್ ಕೊಟ್ಟಿರ್ತಾರೆ, ಹಾಗಾಗಿ ಸೆಂಟಿಮೀಟರ್ ನ ನಾವು ಆನ್ಸರ್ ಹಾಕ್ಬೇಕು. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನಿಮ್ಗೆ ಟೈಮ್ ಕೊಡ್ತೀನಿ, ಬಿಡಿಸ್ತಾ ಹೋಗ್ರಿ ನೋಡೋಣ. ಫೈಂಡ್ ದಿ ಲೀಸ್ಟ್ ನಂಬರ್ ವಿಚ್ when divided by 9, 12, 16 and 30 leaves in each case a remainder of 3 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ನಾನು ಆಲ್ರೆಡಿ ಇದೇ ಒಂದು ಕ್ವಶನ್ ಅನ್ನ ನಾನು ನಿಮಗೆ ಬಿಡಿಸಿದೀನಿ. ಓಕೆ, ಇಂತಹ ಒಂದು ಪ್ರಶ್ನೆಗಳನ್ನ ಬಿಡಿಸಿದೀನಿ. ಜಸ್ಟ್ ಡಾಟಾ ಅಷ್ಟೇ ಚೇಂಜ್ ಇರ್ಬೋದು. ಹಾಗಾಗಿ ನೀವು ನಮ್ಮ ಕ್ಲಾಸ್ಗಳನ್ನ ನೋಡಿದ್ರೆ ಈ ಕ್ವಶನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರತ್ತೆ. ಬಿಡಿಸ್ತಾ ಹೋಗ್ರಿ ನೋಡೋಣ. ಎಷ್ಟಾಗತ್ತೆ ಅಂತಂದ್ರೆ 9, 12, 16 ಮತ್ತು 30 ಕನಿಷ್ಠ ಅಂತರ ಅಂದ್ರೆ ಏನ್ ತೆಗಿಬೇಕು, ಲಸ ತೆಗಿಬೇಕು, ಮಸ ತೆಗಿಬೇಕು. ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮಗ ಇಲ್ಲಿ ಲಸ ತೆಗಿಬೇಕು. 9, 12 ಮತ್ತು 16 ಮತ್ತೇನು 30 ಇಲ್ಲಿ ಏನ್ ಮಾಡ್ರಿ, ಲಸ ತೆಗಿರಿ ನೋಡೋಣ. ಓಕೆ, ಲಸ ತೆಗಿರಿ. ಇಲ್ಲಿ ಕಾವ್ಯ ಅಂತ ಏನ್ ಮಾಡಿದೀರಾ ಅಂತಂದ್ರೆ ನಿನ್ನೆ ಒಂದು ಕ್ಲಾಸಿಗೆ ನೀವು ಹಾಯ್ ಮೇಡಮ್ ಅಂತೇಳಿ ಕಳ್ಸಿದ್ದೀರಾ. ಹಾಯ್ ಕಾವ್ಯ, ಪ್ರತಿದಿನ ಕ್ಲಾಸ್ಗಳನ್ನ ಹೀಗೆ ನೋಡ್ತಾ ಇರೋ. ಬಿಡಿಸ್ತಾ ಹೋಗ್ತಿದ್ದೀನಾ? ಓಕೆ, ದಕ್ಷ ಅಂತೇಳಿ ದಕ್ಷ ಹಾಯ್ ಮೇಡಮ್ ಅಂತೇಳಿ ಕಳ್ಸಿದೀರಾ. ನೀವೆಲ್ಲರೂ ಏನ್ ಮಾಡ್ರಿ, ಸರಿಯಾಗಿ ಸ್ಟಡಿಯನ್ನ ಮಾಡ್ತಾ ಹೋಗ್ರಿ. ಹಾಯ್ ಮ್ಯಾಮ್, ಮೈ ನೇಮ್ ಇಸ್ ಸಿಂಚನಾ ಅಂತೇಳಿ ಮಾಡಿದಿರಿ. ಆನ್ಸರ್ ಅನ್ನ ಕಳಿಸ್ರಿ ಸಿಂಚನಾ ಅವರೇ. ನೆಕ್ಸ್ಟ್ ಮೈ ನೇಮ್ ಇಸ್ ಪ್ರಕೃತಿ ಫ್ರಮ್ ದಾವಣಗೆರೆ ಅಂತೇಳಿ ಕಳ್ಸಿದ್ದೀರಾ. ಆನ್ಸರ್ ಕೂಡ ನೀವು ಕಳ್ಸಿದ್ದೀರಾ. ನೆಕ್ಸ್ಟ್ ನಿರ್ಮಿತಾ ಅಂತ ಹೇಳಿ ಆನ್ಸರ್ ಕೂಡ ಕಳ್ಸಿದ್ದೀರಾ. ಹೀಗೆ ಏನ್ ಮಾಡ್ರಿ ಅಂತಂದ್ರೆ ಪ್ರತಿದಿನ ನೀವೇನ್ ಮಾಡ್ರಿ, ಪ್ರಕಾಶ್ ಅಂತ ಹೇಳಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ತಿದ್ದೀರಾ, ವಾಟ್ಸಪ್ ಮುಖಾಂತರ ಹಲವಾರು ಪ್ರಶ್ನೆಗಳನ್ನ ಹಾಕಿ ನೀವು ಆನ್ಸರ್ಗಳನ್ನ ಪಡೆದುಕೊಳ್ತಾ ಇದ್ದೀರಾ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ಪ್ರತಿದಿನ ಇದೇ ರೀತಿ ನೀವೇನ್ ಮಾಡ್ರಿ, ನಮಗೂ ಕೂಡ ನೀವು ರೆಸ್ಪಾನ್ಸ್ ಮಾಡಿದ್ರಿ ಅಂತಂದ್ರೆ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತೇಳಿ ಗೊತ್ತಾಗತ್ತೆ. ಈ ಒಂದು ಉಚಿತ ಕ್ಲಾಸ್ ನ ಸದುಪಯೋಗವನ್ನ ನೀವು ಪಡ್ಕೊಳ್ತಿದ್ದೀರಾ ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಗಳನ್ನ ಕೂಡ ತಿಳಿಸ್ತಾ ಹೋಗ್ರಿ. ಈ ಒಂದು ಪ್ರಶ್ನೆಗೆ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿರತ್ತೆ. ಏನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ಹಾಕ್ರಿ ನೋಡೋಣ. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ಬೇಕು. ಇಲ್ಲಿ ನೋಡ್ರಿ, ಈಗ ನಾವೇನ್ ಮಾಡೋಣ ಅಂತಂದ್ರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇದು ತಿಳಿದಿರಕ್ಕಿಲ್ಲ. ಇನ್ನೊಮ್ಮೆ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ತಿಳಿತಾ ಹೋಗೋಣ. ಇಲ್ಲಿ ನೋಡ್ರಿ, ಈಗ ಇವುಗಳ ಒಂದು ಲಸ ನಮಗ್ ಗೊತ್ತಾಗ್ಬೇಕು ಅಂತಂದ್ರ ನಮಗ್ ಇಲ್ಲಿ ನೋಡ್ರಿ, ಫಸ್ಟ್ ನಾವೇನ್ ಮಾಡ್ಬೇಕು, ಈ ಸಂಖ್ಯೆಗಳು ಎಷ್ಟರಿಂದ ಭಾಗ ಹೋಗ್ತವೆ ಅಂತೇಳಿ ನೋಡ್ಕೋಬೇಕು. 3ರಿಂದ ಭಾಗ ಹೋಗ್ತವೆ, ಹೌದಾ? 3 3 9, 3 4 12, 16 ಹೋಗಲ್ಲ, ಹಾಗೆ ಇಡ್ತೀನಿ. 3 10 30 ಇನ್ನೇನಾಗತ್ತೆ ಅಂತಂದ್ರೆ 2ರಲ್ಲಿ ಹೋಗ್ತದ, ಹೌದಾ? 3ಕ್ಕೆ 3 ಹಂಗೆ ಇಡ್ತೀನಿ. ನೆಕ್ಸ್ಟ್ 2 2 4
2 ಎಂಟ್ಲೆ 16, 2 ಐದ್ಲೆ 10, ಮತ್ತೇನಾಗತ್ತೆ 2ರಲ್ಲೇನೆ ಹೋಗುತ್ತೆ, 2 ಒಂದ್ಲೆ 3ಕ್ಕೆ 3 ಇಟ್ಟಿದೀನಿ. ನೆಕ್ಸ್ಟ್ 2 4ಲೆ 5 ಉಳಿತು. ಈಗ ನಮಗ್ ಲಸ ಅಂದಾಗ 3 4 5 ಒಂದೇ ಮಗ್ಗಿಯಿಂದ ಬಾಗ್ ಹೋಗಲ್ಲ. ಹಾಗಾಗಿ ಏನಂತಂದ್ರೆ ನಾನು ಇಲ್ಲೇ ಇಂಟು ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. 5 4ಲೆ ಎಷ್ಟು 20, 21ಲೆ 20, 23ಲೆ 60, 62ಲೆ 120, 127ಲೆ 240, 240 ಲಾಸ್ಟ್ ಡೇಟ್ ಉಳಿದಿದೆ 243ಲೆ. ಹೌದಾ, 243ಲೆ ಎಷ್ಟಾಗ್ತೈತಿ ಅಂತ ನೋಡ್ಬೇಕು. 3 0ಲೆ 0, 3 4ಲೆ 12, ಆಮೇಲೆ 3 2ಲೆ 6, ಇದೊಂದು 7, 720 ಅಂತೇಳಿ ಆನ್ಸರ್ ಬಂದದ. ಹಾಗಾಗಿ ಆನ್ಸರ್ ಕರೆಕ್ಟ್ ಅಂಡ್ ತಪ್ಪು. ಯಾಕಂತಂದ್ರೆ ಇಲ್ಲಿ ನಮಗೆ ಶೇಷ ರಿಮೈಂಡರ್ 3 ಉಳಿಬೇಕು ಅಂತ ಕೇಳಿದ್ದಾರೆ. ಪ್ರತಿ ಪ್ರಕರಣದಲ್ಲೂ ಏನಾಗ್ಬೇಕು ಅಂತಂದ್ರೆ ರಿಮೈಂಡರ್ ಅಂದ್ರೆ ಶೇಷ 3 ಉಳಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ 720 ಅಂತ ಹೇಳಿ ನಮಗ್ ಲಸ ಬಂದಾಗ ಈ 720 ಅನ್ನೋದು 30 ಮಗ್ಗಿಯಿಂದನೂ ಪೂರ್ಣವಾಗಿ ಬಾ ಹೋಗ್ತದ, 16 ಮಗ್ಗಿಯಿಂದನೂ ಪೂರ್ಣವಾಗಿ ಬಾ ಹೋಗ್ತದ, 12 ಮಗ್ಗಿಯಿಂದನೂ ನಮ್ಗೆ ಪೂರ್ಣವಾಗಿ ಬಾ ಹೋಗ್ತದ, ಆಮೇಲೆ 9 ಮಗ್ಗಿಯಿಂದನೂ ನಮ್ಗೆ ಏನಾಗ್ತದ ಪೂರ್ಣವಾಗಿ ಬಾ ಹೋಗ್ತದ. ನಮಗ್ ರಿಮೈಂಡರ್ 3 ಉಳಿಬೇಕು ಅಂತಂದ್ರೆ ಇದಕ್ಕೇನ್ ಸೇರಿಸ್ಕೋಬೇಕು ನಾವು 720ಕ್ಕೆ 3ಅನ್ನ ಸೇರಿಸ್ಕೋಬೇಕು. ಹೌದಾ, ಹಾಗಾದ್ರೆ ಎಷ್ಟಾಗ್ತದ್ರಿ ಇಲ್ಲಿ 723 ಅನ್ನೋದು ನಮ್ಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಲ್ಲದ. ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಆಪ್ಷನ್ ಎ ಅನ್ನ ತಗೊಳ್ಳೋಣ. ಓಕೆ, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, 9ನ್ನ ಇಲ್ಲಿ 9ನ್ನ 9ರಿಂದ ಭಾಗ ಮಾಡಿದ್ರೆ ನಮಗ್ ಶೇಷ 0 ಬರುತ್ತೆ. 9ಕ್ಕೆ 3ಅನ್ನ ಪ್ಲಸ್ ಮಾಡಿದ್ರೆ ಎಷ್ಟಾಗ್ತದ ಇಲ್ಲಿ 12 ಆಗ್ತದ. ಇದನ್ನ 9ರಿಂದ ಡಿವೈಡ್ ಮಾಡ್ರಿ ನೋಡೋಣ. 9ರಿಂದ ಡಿವೈಡ್ ಮಾಡಿದಾಗ 9 ಒಂದ್ಲೆ 9, 9 ಒಂದ್ಲೆ 9, ಇಲ್ಲಿ ಶೇಷ ಎಷ್ಟು ಉಳಿತು 3 ಉಳಿತು. 12ಕ್ಕೆ ಪ್ಲಸ್ 3ಅನ್ನ ಮಾಡಿದಾಗ ಎಷ್ಟಾಗ್ತದ್ರಿ ಇಲ್ಲಿ ನಮಗ್ 15 ಆಗ್ತದ. ಈ ಒಂದು ಸಂಖ್ಯೆಯನ್ನ 12ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದ್ರಿ ನಮಗ 12 ಒಂದ್ಲೆ 12, ಶೇಷ ಎಷ್ಟು ಉಳಿತು 3 ಉಳಿತದ. ಓಕೆ, ಹಾಗಾಗಿ ಎಲ್ಲಾ ಒಂದು ಪ್ರಕರಣದಲ್ಲೂ ನಮಗ್ ಶೇಷ 3 ಉಳಿಬೇಕು ಅಂತಂದ್ರೆ ನಾವೇನ್ ಮಾಡ್ಕೋಬೇಕು, ಇಲ್ಲಿ ಆ ಶೇಷವನ್ನ ಬಂದಂತಹ ಲಸ ಅದಲ್ಲಿ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಕೋಬೇಕು. ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಲ್ಲದ. ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೊಳ್ತಿದೀನಿ. ಅಂಡರ್ಸ್ಟ್ಯಾಂಡ್ ಆಗ್ತಿದ್ರೆ ಲೈಕ್ ಬಟನ್ ಅನ್ನ ಕೊಡ್ತಾ ಇದ್ರಿ. ನೆಕ್ಸ್ಟ್ ನೋಡ್ರಿ, ದ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಆರ್ 2:3:4 ಅಂತ ಇದೆ. ಇಫ್ ದಿ ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ ಈಸ್ 45 ಸೆಂಟಿಮೀಟರ್. ಟ್ರಯಾಂಗಲ್ದು ಪೆರಿಮೀಟರ್ ಎಷ್ಟಿದೆ ಅಂತಂದ್ರೆ 45 ಸೆಂಟಿಮೀಟರ್ಸ್ ಇದೆ. ಫೈಂಡ್ ದ ಇಟ್ಸ್ ಥರ್ಡ್ ಸೈಡ್ಸ್ ಅಂತ ಕೇಳಿದ್ದಾರೆ. 3ನೇ ಸೈಡ್ ದ ಅಳತೆ ಎಷ್ಟು ಅಂತೇಳಿ ನಾವು ಕಂಡುಹಿಡ್ಕೋಬೇಕು. ತ್ರಿಕೋನದ ಬದಿಗಳು 2:3:4. ತ್ರಿಕೋನದ ಪರಿಧಿಯು 45 ಸೆಂಟಿಮೀಟರ್ ಆದ್ರೆ ಆ ಒಂದು ತ್ರಿಕೋನದ 3ನೇ ಬದಿಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾರ. ಟೋಟಲ್ ಆಗಿ ನಮಗ 2 + 3 + 4 ಮಾಡ್ಕೋಬೇಕು. ಅನುಪಾತಗಳನ್ನ ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗ್ತದ್ರಿ ಇಲ್ಲಿ 4 3 7, 7 2 9 ಆಗ್ತದ. ಓಕೆ, 9 ಆಗ್ತದ. ಟೋಟಲ್ ಎಷ್ಟಾಗ್ತದ್ರಿ ಇಲ್ಲಿ 9 ಆಗ್ತದ. ನಮಗ ಟೋಟಲ್ ಒಂದು ತ್ರಿಕೋನ ಐತಿ, ಅದಕ್ಕೆ 3 ಸೈಡ್ಸ್ ಇರ್ತಾವ. ಇಲ್ಲಿ ಅನುಪಾತನ ಕೂಡ ಕೊಟ್ಟಿದಾರ. ಹಾಗಾಗಿ ಟೋಟಲ್ ಎಷ್ಟೈತಿ ಅಂತಂದ್ರ 45 ಅದ. ಇಲ್ಲಿ ನಮಗ್ ಏನ್ ಮಾಡ್ಬೇಕು 9ರಲ್ಲಿ ಡಿವೈಡ್ ಮಾಡ್ಕೋಬೇಕು. 9 ಒಂದ್ಲೆ 9, 5ಲೆ 45. ಹಾಗಾದ್ರೆ ನಮಗ್ ಏನ್ ಬಂತಿಲ್ಲಿ 1 ಅಂತಂದ್ರ 1 ಪಟ್ಟು ಅಂತಂದ್ರ 5 ಬಂದಾಗ 1ನೇ ಕೋಣದ ಒಂದು ಅನುಪಾತ ಎಷ್ಟೈತ್ರಿ ನಮಗ 2 ಅದ. 2 × 5 ಮಾಡಿದ್ರೆ ನಮಗ್ 1ನೇ ಕೋಣ ಎಷ್ಟು ಬರ್ತದ ಇಲ್ಲಿ 10 ಅಂತ ಹೇಳಿ ಬರ್ತದ. 10 ಡಿಗ್ರಿ ಅಂತ ಹೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ 3ನೇ ಬದಿಯನ್ನ ಕೇಳಿದಾರ ಅಂದ ಮೂಲಕ ಈ 4ರದ್ದು ಕಂಡು ಹಿಡಿಬೇಕು. 4 × 5 ಮಾಡಿದಾಗ ಎಷ್ಟಾಗ್ತದ್ರಿ ನಮಗ 4 5ಲೆ 20 ಅಂತ ಹೇಳಿ ಆಗ್ತದ. ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ ಒಳಗದ ನೋಡ್ರಿ. ಓಕೆ, ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ 20 ಸೆಂಟಿಮೀಟರ್ ಅದ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ದಿನೇಶ್ ಪರ್ಚೇಸ್ಡ್ ಆನ್ ಓಲ್ಡ್ ಸ್ಕೂಟರ್. ದಿನೇಶ್ ಪರ್ಚೇಸ್ಡ್ ಆನ್ ಓಲ್ಡ್ ಸ್ಕೂಟರ್ ಏನ್ ಮಾಡಿದಾನೆ ಅಂತಂದ್ರ ಫಾರ್ ₹20,000 and spent ₹5,000 its maintenance. If the
if they sold the scooter for rupees 28,000, then his profit percentage is ಅಂತ ಕೇಳಿದ್ದಾರೆ. ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ನೋಡ್ರಿ, ದಿನೇಶ್ ರೂಪಾಯಿ 20,000ಗೆ ಹಳೆಯ ಸ್ಕೂಟರ್ ಅನ್ನ ಖರೀದಿಸ್ತಾನ. ಅದರ ನಿರ್ವಹಣೆಗೆ, ಅದನ್ನ ಮೇಂಟೆನೆನ್ಸ್ ಮಾಡ್ಕೊಳ್ಳೋದಕ್ಕೆ 5,000 ರೂಪಾಯಿನ ಖರ್ಚು ಮಾಡ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಸ್ಕೂಟರ್ ನ 28,000 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದ್ರೆ ಅವರ ಲಾಭದ ಶೇಕಡಾವಾರು ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಮ್ಗಿಲ್ಲಿ ಕೊಂಡ ಬೆಲೆ ಗೊತ್ತಾಗ್ಬೇಕು. ಕೊಂಡ ಬೆಲೆ ರಿಪೇರಿ ಆಗಿದ್ದು ಪ್ಲಸ್ ಖರೀದಿ ಮಾಡಿದ್ದು ಸೇರಿಸಿ ಎಷ್ಟಾಯ್ತು? 25,000 ಆಯ್ತು. 25,000 ಹೆಂಗ್ ಬಂತು ಅಂತ ಕೇಳ್ಬೋದು ನೀವು. 20,000 ಕೊಂಡ ಬೆಲೆ ಅದ, ಪ್ಲಸ್ ಅದಕ್ಕೆ 5,000 ಏನ್ ಮಾಡ್ಯಾರ ಅಂತಂದ್ರ ಖರ್ಚು ಮಾಡ್ಯಾರ. ಟೋಟಲ್ ಆಗಿ 25,000 ಆಗ್ಯದ. ನೆಕ್ಸ್ಟ್ ಏನ್ ನೋಡ್ರಿ, ಇಲ್ಲಿ ಅದನ್ನ 28,000ಕ್ಕೆ ಮಾರಿದಾರ. ಮಾರಿದ ಬೆಲೆ ಜಾಸ್ತಿ ಅದ, ಹೌದಾ? ಮಾರಿದ ಬೆಲೆ ಏನೈತಿ ಅಂತಂದ್ರ ಜಾಸ್ತಿ ಐತಿ. ಮಾಬೆ 28,000 ಅದ. ಇಲ್ಲಿ ನಮಗ ಕೊಂಡ ಬೆಲೆ ಎಷ್ಟಾಗೈತ್ರಿ? ಕೋಬೆ ಎಷ್ಟಾಗ್ಯದ? ಕೋಬೆ ಎಷ್ಟಾಗ್ಯದ? 25,000 ಆಗ್ಯದ. ಹಾಗಾದ್ರೆ ನಮಗ ಲಾಭ ಬರ್ತದ, ಹೌದಾ? ಲಾಭ ಬರ್ತದ ಅಂತಂದ್ರ ಇಲ್ಲಿ ಎಷ್ಟು ಲಾಭ ಬರ್ತದ್ರಿ? ನಮಗ 3,000 ರೂಪಾಯಿ ಲಾಭ ಬರ್ತದ. ಓಕೆ, 3,000 ರೂಪಾಯಿ ಲಾಭ ಬರ್ತದ ಅಂತಂದ್ರ ಅದನ್ನ 3,000 ನಮ್ಗೆ ಆಪ್ಷನಲ್ ಇಲ್ಲ, ಅದನ್ನ ಪರ್ಸೆಂಟೇಜ್ ಮಾಡ್ಕೋಬೇಕು. ಹಾಗಾದ್ರ ನಮಗ್ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಒಂದು ಫಾರ್ಮುಲಾ ಅದ. ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಪ್ರಾಫಿಟ್ ಎಷ್ಟಾಗಿರ್ತದ ಅದನ್ನ ಬರ್ಕೋಬೇಕು. ಆಮೇಲೆ ಡಿವೈಡೆಡ್ ಬೈ ಕೊಂಡ ಬೆಲೆ ಅಥವಾ ಸಿಪಿ, ಹೌದಾ? ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ಅಂತೇಳಿ ಮಾಡ್ತೀವಿ, ಹೌದಾ? ಇಲ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ ನಮ್ಗೆ? 3,000 ಅಂತೇಳಿ ಬಂದದ. ಇಲ್ಲಿ ನಮಗ್ ಕೊಂಡ ಬೆಲೆ 25,000 ಅಂತ ಹೇಳಿದ. ಹಾಗಾದ್ರೆ ಇಲ್ಲಿ ನಾವು 100ಅನ್ನ ಎಂಟು ಮಾಡ್ಕೋತೀವಿ. ಪರ್ಸೆಂಟೇಜ್ ತೆಗಿಬೇಕಾದ್ರೆ ಇಲ್ಲಿ ಏನಾಗ್ತದ ಅಂತ ಹೇಳಿ ನೋಡ್ರಿ. 25 4 ಆಮೇಲೆ 25 1 3 0ದಾಗ 3 0 ಇಡ್ತೀನಿ. ನೆಕ್ಸ್ಟ್ ನೋಡ್ರಿ, 1000 1 1000 3 4 3 ಎಷ್ಟು? 12. ಎಷ್ಟು ಪರ್ಸೆಂಟ್ ಆಯ್ತ್ರಿ ನಮಗ? 12%. ಇಲ್ಲಿ ಪ್ರಾಫಿಟ್ ಬಂದಿದ್ದು ಎಷ್ಟು ಪರ್ಸೆಂಟ್ ಬಂದಿದೆ ಅಂತಂದ್ರೆ ನಮ್ಗೆ ಆಪ್ಷನ್ ಡಿ 12% ಪ್ರಾಫಿಟ್ ಬಂದಿದೆ. ಈ ಒಂದು ಸ್ಕೂಟರ್ ಅನ್ನ ಮಾರೋದ್ರಿಂದ ಕೊಂಡ ಬೆಲೆಗಿಂತ ನಮಗ್ ಲಾಭ 3,000 ರೂಪಾಯಿ ಆಗಿದೆ. ಅದು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಅಂತಂದ್ರೆ 12% ಅಲ್ಲಿ ಇದೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಸೆಲ್ಲರ್ ಶುಡ್ ಫ್ಯಾನ್ at a profit of 3% if the cost price of the fan was 700. Cost price of fan was 700. What was its selling price ಅಂತ ಕೇಳಿದಾರೆ, ಹೌದಾ? ಹಾಗಾದ್ರೆ ಒಬ್ಬ ಮಾರಾಟಗಾರನು ಒಂದು ಫ್ಯಾನ್ ಅನ್ನ 3% ಲಾಭಕ್ಕೆ ಮಾರಿದನು. ಒಬ್ಬ ಮಾರಾಟಗಾರ ಏನ್ ಮಾಡ್ತಾನಂತಂದ್ರೆ ಒಂದು ಫ್ಯಾನ್ ಅನ್ನ 3% ಲಾಭಕ್ಕೆ ಏನ್ ಮಾಡ್ತಾನಂತಂದ್ರೆ ಅದನ್ನ ಮಾರ್ತಾನ. 3% ಲಾಭ ಮಾರ್ತಾನ. ಫ್ಯಾನಿನ ಕೊಳ್ಳುವ ಬೆಲೆ 700 ರೂಪಾಯಿ ಆದ್ರ ಕೊಂಡ ಬೆಲೆ, ಅವನ ಕೊಂಡ ಬೆಲೆ ಎಷ್ಟಿತ್ತು? 700 ರೂಪಾಯಿ ಇತ್ತು. ಅದಕ್ಕೆ 3% ಲಾಭ ತಗೊಂಡ್ ಮಾರ್ತಾನ. ಅದರ ಮಾರಾಟದ ಬೆಲೆ ಎಷ್ಟು? ಅವ ಎಷ್ಟಕ್ ಮಾರಿದಾನ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡೋಣ, ನಾವ್ ಎಷ್ಟಕ್ ಮಾರಿದಾನ ಅಂತಂದ್ರ 700 ಇಂಟು 3% ಮಾಡ್ಬೇಕು. ಇಲ್ಲಿ 100 ಬರುತ್ತೆ. 3% ಅಂದ್ರೆ 100 ಬರುತ್ತೆ. ಇಲ್ಲಿ ಯಾವಾಗ್ಲೂ ಪರ್ಸೆಂಟ್ ಅಂತ ನಿಮ್ಗೆ ನೆನ್ಪಿಡ್ರಿ, 100ಕ್ಕೆ ಅಂತ ನೀವು ನೆನ್ಪಿಟ್ಕೋಬೇಕು, ಹೌದಾ? ಇಲ್ಲಿ 100 1 100 7. ಓಕೆ, ಇಲ್ಲಿ 7 3 21 ಅಂತೇಳಿ ನಮಗ ಬಂತು. 21 ಏನಪ್ಪಾ ಅಂತಂದ್ರ ಅದು ನಮಗ ಬಂದಿರ್ತಕ್ಕಂತಹ ಅವನು 3% ಲಾಭ, ಇದು 21 ರೂಪಾಯಿ ಆಯ್ತು. ಈಗ ಅವನ ಕೊಂಡ ಬೆಲೆ ಎಷ್ಟಿತ್ತು? 700 ಇದೆ. 700ಕ್ಕೆ ನಾವು 21ಅನ್ನ ಪ್ಲಸ್ ಮಾಡ್ಕೋಬೇಕು. 721. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ ಅಲ್ಲಿ 721 ಅಂತ ಹೇಳಿದ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ. ಇಂತಹ ಸಿಂಪಲ್ ಕ್ವಶನ್ಗಳು ಏನಾಗಿರ್ತಾವ ಅಂತಂದ್ರೆ ನಿಮ್ಮ ಒಂದು ಸೈನಿಕ ಎಕ್ಸಾಮ್ ಅಲ್ಲಿ ಬರ್ತಿರ್ತಾವ. ಸೈನಿಕ ಎಕ್ಸಾಮ್ ಅಲ್ಲಿ ನೀವು 50 ಪ್ರಶ್ನೆಗಳಿಗೆ ಒಂದನ್ನ ಕರೆಕ್ಟ್ ಮಾಡಿದ್ರಿ ಅಂತಂದ್ರೆ, ಇಂತಹ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಕ್ವಶನ್ ಅನ್ನ ಕರೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಅಂಕಗಳು ಸಿಗ್ತಾವ? 3 ಅಂಕಗಳು ನಿಮ್ಮ ಕಿಸೆ ಒಳಗೆ ಇರ್ತಾವ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನ ತಡ ಮಾಡೋದು ಒಂದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಇವತ್ತಿಂದಾನೇ ಈಗ್ಲಿಂದಾನೇ ನೀವು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೀರಾ. ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಅವ್ರ ಏನ್ ಮಾಡ್ರಿ ಅಂತಂದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ. ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಪರಿಶ್ರಮ ಕೋಚಿಂಗ್ ಸೆಂಟರ್ ಅಲ್ಲಿ ಅಂತ ಆನ್ಲೈನ್ ಕ್ಲಾಸು, ಆ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ನೀವೇನ್ ಮಾಡ್ರಿ ಅಂತಂದ್ರೆ
ಹಳೆ ವಿಡಿಯೋಸ್ ಕೂಡ ಇದೆ. ಮ್ಯಾಥ್ಸ್ ನಾವು ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನು ಕೂಡ ಮಾಡಿದೀವಿ. ಅವುಗಳನ್ನೆಲ್ಲ ನೋಡ್ಕೊಡ್ರಿ. ನೋಡ್ಕೊಂಡ್ ಏನ್ ಮಾಡ್ರಿ ಅಂತಂದ್ರೆ ಪ್ರಿಪ್ರೇಷನ್ ಅನ್ನ ಮಾಡ್ಕೊಡ್ರಿ. ಇನ್ನು ಮುಂದೆ ಮತ್ತೆ ಈಗ 3ನೇ ತರಗತಿ ಮತ್ತೆ 4ನೇ ತರಗತಿ ಯಾರೆಲ್ಲ ಓದ್ತಿದ್ದೀರಲ್ಲ ಅವರಿಗೆ ನಿಮಗೆ ಏನಾದ್ರೂ ಆನ್ಲೈನ್ ಕ್ಲಾಸಸ್ ಗಳು ಬೇಕಿದ್ರೆ ನೆಕ್ಸ್ಟ್ ಇಯರ್ಗೆ ನೀವು ನವೋದಯ, ಸೈನಿಕ, ಮುರಾರ್ಜಿ ಮತ್ತೆ ಆದರ್ಶ ಆಗಿರ್ಬೋದು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗಿರ್ಬೋದು, ಆಳ್ವಾಸ್ ಶಾಲೆಗೆ ನೀವ್ ಏನಾದ್ರೂ ಪ್ರಿಪ್ರೇಷನ್ ಅನ್ನ ಈಗಿಂದ ಸ್ಟಾರ್ಟ್ ಮಾಡ್ತಿದ್ರೆ ನಮ್ಮ ಒಂದು ಆನ್ಲೈನ್ ಕ್ಲಾಸ್ಗಳು ಕೂಡ ಸಿಗ್ತಾ ಇರ್ತವೆ. ಆಮೇಲೆ ನೀವು ಆಫ್ಲೈನ್ ಬಂದು ಕೂಡ ನಮ್ಮಲ್ಲಿ ನೀವು ಕೋಚಿಂಗ್ ಅನ್ನ ಪಡ್ಕೊಳ್ಬಹುದು. ನಿಮಗೆ ಯಾರ್ಯಾರ ನಿಮ್ಗೂ ಇಷ್ಟ ಇದ್ರೆ ನಮ್ಮಲ್ಲಿ ಆಫ್ಲೈನ್ ಬರೋದಕ್ಕೆ ಇಷ್ಟ ಇದ್ರೆ ಅಥವಾ ಆನ್ಲೈನ್ ಕ್ಲಾಸಸ್ ಗಳನ್ನ ತಗೊಳ್ಳೋದಕ್ಕೆ ಇಷ್ಟ ಇದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಈ ಒಂದು ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಆಫ್ಲೈನ್ ಕ್ಲಾಸ್ ಗಳ ಬಗ್ಗೆ ನೀವು ಮಾಹಿತಿಯನ್ನ ಪಡ್ಕೊಡ್ರಿ. ಆದಷ್ಟು ಈಗ ಸದ್ಯಕ್ಕೆ 3ನೇ ತರಗತಿ ಮತ್ತು 4ನೇ ತರಗತಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ಅಪಾರ್ಚುನಿಟಿಯನ್ನ ಯಾವತ್ತು ಕಳ್ಕೋಬೇಡಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಸಲ ಇದ್ದವರು ಪ್ರಿಪ್ರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನಿಮ್ಗೆ ಆಲ್ರೆಡಿ ಆನ್ಸರ್ ಬಂದಿರತ್ತೆ. ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ರಿ. ಓಕೆ, 3.8 kg ಪ್ಲಸ್ ಮಾಡಿದಾರೆ 2 kg 300 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಅಲ್ಲಿ ಗ್ರಾಮ್ಸ್ ಅಲ್ಲಿ ಎಷ್ಟಾಗತ್ತೆ ಅಂತ ಕೊಟ್ಟಿದ್ದಾರೆ 0.08311. ಇಲ್ಲಿ 6 ಪಾಯಿಂಟ್ ಇದೆ, ಪಾಯಿಂಟ್ ಇರ್ತೀನಿ. 6 kg 100 ಗ್ರಾಮ್ಸ್ ಅಂತ ಇರುತ್ತೆ. 6 kg 100 grams. ಆಪ್ಷನ್ ಎ is right answer. Okay. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಆನ್ ಸ್ಪೋರ್ಟ್ಸ್ ಡೇ if 30 children were made to stand in a row then 16 rows were formed ಅಂತಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಕ್ರೀಡಾ ದಿನದಿಂದ 30 ಮಕ್ಕಳನ್ನ ಸಾಲಾಗಿ ನಿಲ್ಸಿದ್ರೆ ಎಷ್ಟು ಸಾಲುಗಳಾಗ್ತಾವಂತಾರ 16 ಸಾಲುಗಳು ನಮ್ಗೆ ಆಗ್ತಾವ. ಹಾಗಾದ್ರ 24 ಮಕ್ಕಳನ್ನ ಸಾಲಾಗಿ ನಿಲ್ಸಿದ್ರ ಎಷ್ಟು ಸಾಲುಗಳಾಗ್ತಾವ ಅಂತೇಳಿ ನಮಗ್ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ರಿ ಅಂತಂದ್ರ ಬಹಳಷ್ಟು ಈಜಿಯಾಗಿರ್ತಕ್ಕಂತಹ ಪ್ರಶ್ನೆ. ಇಲ್ಲಿ ನೋಡ್ರಿ, ನಮಗ್ ಟೋಟಲ್ ಮಕ್ಕಳು ಗೊತ್ತಾಗ್ಬೇಕು. 30 ಇಂಟು ಏನ್ ಮಾಡ್ಬೇಕಂತ ನಾವು 16 ಮಾಡ್ಕೋಬೇಕು. 16 ಸಾಲುಗಳಾಗ್ಯಾವ. 30 ಮಕ್ಕಳು ಒಂದೊಂದ್ ಸಾಲಲ್ಲಿ 30 ಮಕ್ಕಳು ಇದಾವ. ಓಕೆ, ಒಂದು ಸೊನ್ನೆಯನ್ನ ಕಟ್ಕೊಳ್ತೀನಿ. 3 6 18, 3 3, ಇದೊಂದು 4 480 ಮಕ್ಕಳದು. ಟೋಟಲ್ ಎಷ್ಟು ಮಕ್ಕಳದು? 480 ಮಕ್ಕಳದು. ಹಾಗಾದ್ರೆ ಅವ್ರನ್ನ ಏನ್ ಮಾಡ್ಬೇಕು? ಒಂದ್ ಲೈನ್ ಅಲ್ಲಿ 24 ಮಕ್ಕಳನ್ನ ನಿಲ್ಲಿಸ್ಬೇಕು. 480 ಒಂದ್ ಲೈನ್ ಅಲ್ಲಿ 24 ಮಕ್ಕಳನ್ನ ನಿಲ್ಸಿದ್ರೆ ಎಷ್ಟ್ ಲೈನ್ಗಳು ಆಗ್ತವೆ ಅಂತ ಹೇಳಿ ಗೊತ್ತಾಗತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, 2 1 2 2 2 2 2 4 2 0. ಓಕೆ, 12 1 12 2 0. ಹಾಗಾದ್ರೆ ಎಷ್ಟು ಲೈನ್ಗಳಾಗ್ತಾವ? ನಮಗ 20 ಲೈನ್ಗಳಾಗ್ತಾವ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನಿಮ್ಮ ಕ್ವಶನ್ ನೋಡಿದ ತಕ್ಷಣ ನೀವು ಗಾಬರಿ ಆಗಿದ್ರಿ, ಏನಪ್ಪಾ ಇದನ್ನ ಕ್ವಶನ್ ಅನ್ನ ಹೆಂಗ್ ಬಿಡಿಸೋದು ಅಂತೇಳಿ. ಜಸ್ಟ್ ಒಂದ್ ಲೈನ್ ಅಲ್ಲಿ ನಿಮ್ಗೆ ಯಾರಿಗೆಲ್ಲ ಇನ್ನ ಕಡ್ತಾ ಹೊಡ್ಯಕ್ ಬರೋದಿಲ್ಲ ಅಲ್ವಾ, ಕಟಪ್ ಮಾಡೋದಕ್ ಬರೋದಿಲ್ಲ ಅಲ್ವಾ, ಬೇಗ ನೀವ್ ಏನ್ ಮಾಡ್ಕೊಡ್ರಿ ಅಂತಂದ್ರೆ ನೀವೇ ಕ್ರಿಯೇಟ್ ಮಾಡ್ಕೊಂಡು ಮೇಲೆ ಮತ್ತೆ ಕೆಳಗೆ ಸಂಖ್ಯೆಗಳನ್ನ ಹಾಕೊಂಡು ಕಡ್ತಾ ಹೊಡೆದಕ್ ಪ್ರಾಕ್ಟೀಸ್ ಮಾಡ್ರಿ. ನಿಮಗೆ ಯಾರಿಗೆಲ್ಲ ಕಡ್ತಾ ಹೊಡೆದಕ್ ಪರ್ಫೆಕ್ಟ್ ಆಗಿ ಬರುತ್ತಲ್ಲ ಅವ್ರಿಗೆ ಆನ್ಸರ್ ಯಾವತ್ತೂ ಪರ್ಫೆಕ್ಟ್ ಆಗಿ ಮತ್ತೆ ಸಮಯದ ನಿರ್ವಹಣೆಯನ್ನ ನೀವು ಮಾಡಬಹುದು. ನೀವು ಈಗ ಭಾಗಾಕಾರ ಮಾಡ್ಕೊಂತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದೇ ಒಂದು ಮೆಥಡ್ ಅನ್ನ ನೀವು ಯೂಸ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ಇಫ್ x into y equal to x plus y plus root xy the value of 6 into 24 is ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ x ಮತ್ತು x into y ನ ಮೌಲ್ಯವನ್ನ ಕೇಳಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು? x into y equal to x plus y plus root xy ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ x ಅಂತಂದ್ರೆ ವ್ಯಾಲ್ಯೂ ಕೊಟ್ಟಿದ್ದಾರೆ 6 ಇಂಟು y ಅಂತಂದ್ರೆ 24 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು x ಅಂದ್ರೆ ಎಷ್ಟನ್ನ ತುಂಬ್ಕೋಬೇಕು? 6 ತುಂಬಬೇಕು. ಆಮೇಲೆ y ಅಂತಂದ್ರೆ 24 ಪ್ಲಸ್ ರೂಟ್ ಇದೆ, ರೂಟ್ ಅನ್ನ ಬರ್ಕೋತೀನಿ. ನೆಕ್ಸ್ಟ್ ನೋಡ್ರಿ, x ಅಂತಂದ್ರೆ 6, ಯಾವುದೇ 2 ಅಲ್ಫಾಬೆಟಿಕಲ್ ಸಂಖ್ಯೆಗಳ ಜೊತೆಗೆ ಏನಿರುತ್ತೆ? ಇಂಟು ಇರುತ್ತೆ. ಹಾಗಾಗಿ ಇಂಟು 24. ಇಲ್ಲಿ ನೋಡ್ರಿ ಏನಾಗತ್ತೆ ಅಂತಂದ್ರೆ 24 ಪ್ಲಸ್ 6 ಎಷ್ಟಾಗತ್ರಿ? 30 ಆಗತ್ತಾ? ಪ್ಲಸ್ ರೂಟ್ 24 6 144. ಹೌದಾ? 144. ಇಲ್ಲಿ 30 ಪ್ಲಸ್ 144 ವರ್ಗಮೂಲ ಏನ್ರಿ? 12 ಇಂಟು 12 ಮಾಡಿದಾಗ 144 ಬಂದಿರತ್ತ. ಹಾಗಾದ್ರೆ ಇದನ್ನ ರೂಟ್ ಕ್ಯಾನ್ಸಲ್ ಮಾಡಿದಾಗ
12 ಬರುತ್ತ ನಮ್ಗೆ. ಹೌದಾ? ರೂಟ್ ಕ್ಯಾನ್ಸಲ್ ಮಾಡಿದಾಗ 12 ಬರತ್ತ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ 30 + 12 ಮಾಡಿದ್ರೆ ಎಷ್ಟಾಗ್ತದ್ರಿ? ಇಲ್ಲಿ 42 ಆಗ್ತದ. ನಮ್ಮ ಆನ್ಸರ್ ಏನ್ರಿ? 42. 42 ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಇವತ್ತಿನ ಒಂದು ತರಗತಿಯನ್ನ ನಾವು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಮತ್ತೆ ಮುಂದಿನ ತರಗತಿಯನ್ನ ನಾವು ಪ್ರತಿದಿನ ಮಾಡ್ತಿರ್ತೀವಿ. ನೀವು ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ರಿ. ಅದಕ್ಕಿಂತನೂ ಮುಂಚಿತವಾಗಿ ನೀವು ಈಗಾಗಲೇ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಾ. ಯಾರೆಲ್ಲ ಈಗ 3ನೇ ತರಗತಿ, 4ನೇ ತರಗತಿ ಮತ್ತೆ 5ನೇ ತರಗತಿ ಓದ್ತಿದಿರಲ್ಲ, ಅವ್ರು ಈಗಿಂದಲೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಯಾಕಂತಂದ್ರೆ ಇಲ್ಲಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಎಲ್ಲದರಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ. ನೀವು ಅದರಲ್ಲಿ ನಂಬರ್ 1 ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಬುಕ್ಸ್ ಅನ್ನ ರೆಫರ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಪ್ರತಿಯೊಂದು ನಾನು ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಗಳದಾವ. ಎಷ್ಟದಾವ ಅಂತಂದ್ರ 50 ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಇಯರ್ ಕ್ವಶನ್ ಪೇಪರ್ಸ್ ಗಳು ಕೂಡ ಇದರಲ್ಲಿ ಇದಾವ. ಆದರ್ಶ ಆಗಿರ್ಬೋದು, ಮುರಾರ್ಜಿ ಆಗಿರ್ಬೋದು, ಟೋಟಲ್ ಕಂಪ್ಲೀಟ್ಲಿ ಒಂದು 360 ಡಿಗ್ರಿ ಆಗಿ ನೀವು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು 360 ಡಿಗ್ರಿ ಆಗಿ ಎಲ್ಲಾ ಎಕ್ಸಾಮ್ನು ಒಂದೇ ಬುಕ್ ಅಲ್ಲಿ ನೀವು ಒಂದೇ ಕ್ವಶನ್ ಬ್ಯಾಂಕ್ ಅಲ್ಲಿ ನೀವು ರೆಡಿ ಆಗ್ಬೇಕು ಅಂತಂದ್ರೆ ಅದು ಯಾವ್ದಾದ್ರು ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಿರ್ತಕ್ಕಂತಹ ಒಂದು ಕ್ವಶನ್ ಬ್ಯಾಂಕ್ ಮುರಾರ್ಜಿ ಚಾಂಪಿಯನ್ ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ನೀವು ಕ್ವಶನ್ ಬ್ಯಾಂಕ್ ಅನ್ನ ತಗೊಳ್ಳೋದ್ರಿಂದ ಇದು ಮುರಾರ್ಜಿಗೂ ಕೂಡ ಹೆಲ್ಪ್ ಆಗತ್ತೆ, ಆದರ್ಶಕ್ಕೂ ಕೂಡ ಹೆಲ್ಪ್ ಆಗತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ, ಅಲ್ಪಸಂಖ್ಯಾತ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ, ಆಳ್ವಾಸ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ. ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ಲಿ ಎಲ್ಲಾ ಒಂದು ಎಕ್ಸಾಮ್ ನ ಪ್ರಿಪರೇಷನ್ ಅನ್ನ ಒಂದೇ ಬುಕ್ ಇಂದ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಈ ಬುಕ್ ನಿಮ್ಗೆ ಆಲ್ರೆಡಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ರು ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮ್ಗ ಪೋಸ್ಟ್ ಮುಖಾಂತರ ಈ ಒಂದು ಬುಕ್ ಅನ್ನ ನಾವು ತಲುಪಿಸ್ತೀವಿ. ಇದ್ರಲ್ಲಿರ್ತಕ್ಕಂತಹ ಕ್ವಶನ್ ಪೇಪರ್ ಗಳನ್ನ ಪ್ರತಿದಿನ ನೀವೇನ್ ಮಾಡ್ಬೋದು ಅಂತಂದ್ರೆ ಒಂದೊಂದಾಗೆ ತಕ್ಕೊಂಡು ಒಂದೊಂದಾಗಿನೇ ಆನ್ಸರ್ ಬಿಡಿಸ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಕೂಡ ನಾವು ಕಳಿಸ್ತೀವಿ. ಕೀ ಉತ್ತರಗಳನ್ನ ಚೆಕ್ ಮಾಡ್ಕೊಂಡ್ರೆ ನೀವು ಪ್ರತಿದಿನ ಒಂದು 100 ಮಾರ್ಕ್ಸಿಗೆ ಎಕ್ಸಾಮ್ ಅನ್ನ ಬರ್ಕೊಂಡು ಎಷ್ಟು ಅಂಕಗಳನ್ನ ನಾನು ತಗೊಂಡಿದ್ದೀನಿ, ನಾನು ಇನ್ನ ಏನ್ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು, ಯಾವ ಚಾಪ್ಟರ್ ಅಲ್ಲಿ ನಾನು ಕಡಿಮೆ ಅಂಕಗಳನ್ನ ತಗೊಳ್ತಾ ಇದ್ದೀನಿ, ಆ ಚಾಪ್ಟರ್ ಅನ್ನ ನಾನು ರಿಟರ್ನ್ ಆಗಿ ನಾನು ಅಭ್ಯಾಸ ಮಾಡ್ಬೇಕು ಅನ್ನೋದು ನಿಮ್ಗ ಈ ಒಂದು ಕ್ವಶನ್ ಬ್ಯಾಂಕ್ ಇಂದ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ರೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ನಿಮ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ರಿ. ಮುಂದಿನ ಒಂದು ಬೇಸಿಗೆ ಶಿಬಿರದ ಪ್ರವೇಶಗಳು ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗ್ಯದ. LKG ಇಂದ 8ನೇ ತರಗತಿವರೆಗೂ ನಾವೇನ್ ಮಾಡ್ತಿದ್ವಿ ಅಂತಂದ್ರ ಬೇಸಿಗೆ ಶಿಬಿರವನ್ನು ಕೂಡ ಮಾಡ್ತಿದ್ವಿ. ಬೇಸಿಗೆ ಶಿಬಿರದ ತರಗತಿಗಳು ಕೂಡ ನಮ್ಮಲ್ಲಿ ಈಗ ಪ್ರವೇಶಗಳು ಕೂಡ ನಮ್ಮಲ್ಲಿ ಪ್ರಾರಂಭ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೇನ್ ಮಾಡ್ತಿದ್ದೀನಿ ನಾನಂತಂದ್ರೆ ನಾಳೆ ಒಂದು ಕ್ಲಾಸ್ ಅಲ್ಲಿ ಮುರಾರ್ಜಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.